ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಏನು ಗೊತ್ತಾ, ನಾನು ನಿನ್ನೆ ಹೇಳ್ದಂಗೆ ಕರ್ಟನ್ಸು ಕುಷನ್ಸು ಆಗಬೇಕಿತ್ತು. ಸೊ ನಾವು ತೊಗೊಳ್ಳೋದು ಯಾವಾಗಲೂ, ನಾನು ಚಿಕ್ಕಂದಿನಿಂದಲೂ ಹರಿಹರದಲ್ಲಿ ಕೊತಾರಿ ಶೋರೂಮ್ ಇದೆ, ಅದೇ ಥರ ದಾವಣಗೆರೆಯಲ್ಲೂ ಇದೆ. ಅದೇ ಅವ್ರದ್ದೇ ಅಂಗಡಿ, ಅಲ್ಲೇ ನಾವು ಶಾಪಿಂಗ್ ಮಾಡೋದು. ಸೊ ಅವರೇ ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ ಸಜೆಷನ್ ಕೊಡಲಿಕ್ಕೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಬೇಕು ಅಂತ. ಬನ್ನಿ ಒಂಚೂರು ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ. ಸೊ ನಾನು ನಿಮ್ಮ ನೆನ್ನೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಮನೇಲಿ ಕರ್ಟನ್ಸ್ ಆಗಿಲ್ಲ, ಕುಷನ್ಸ್ ಆಗಬೇಕು, ಅದಾದಮೇಲೆ ಕಂಪ್ಲೀಟ್ ಆಗುತ್ತೆ, ಆಮೇಲೆ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ. ಸೊ ನಾನು ಚಿಕ್ಕವಳಿಂದನೂ ನಾವು ಕೊತಾರಿ ಅಂದರೆ ನಮ್ಮ ಹರಿಹರದಲ್ಲಿ ಒಂದು ಶಾಪ್ ಇತ್ತು. ಅದೇ ಶಾಪ್ ದಾವಣಗೆರೆಯಲ್ಲೂ ಮೀನ್ಸ್ ಒಂದೇ ಶಾಪ್ ಅದು ದಾವಣಗೆರೆಯಲ್ಲೂ ಇದೆ. ಸುಮಾರು ಜನ ಕೇಳಿದ್ದೀರಾ, ನಾನು ರೆಕಮೆಂಡ್ ಮಾಡಿದ್ದೀನಿ ಕೂಡ. ನಮ್ಮ ಮನೇಲಿರೋ ಕರ್ಟನ್ಸ್ ಆಗಲಿ ಕುಷನ್ಸ್ ಆಗಲಿ ನಾವು ಯಾವಾಗ ಅಲ್ಲಿಂದಲೇ ತಂದಿರೋದು. ಇವತ್ತು ಓನರೇ ಬಂದಿದ್ದಾರೆ, ಅಂದರೆ ಕಮಲೇಶ್ವರ ಬಂದಿದ್ದಾರೆ. ಬಿಕಾಸ್ ನಾವು ತುಂಬ ಕಾಡಿಸಿದ್ವಿ, ನೀವೇ ಬನ್ನಿ ಅಂತೇಳಿ ಅವರೇ ಬಂದಿದ್ದಾರೆ. ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಮ್ ಆಗಿದೆ, ಯಾವ ಥರ ತೊಗೊಂಡಿದ್ದೀವಿ ಏನಂತ. ನಮ್ಗೆ ಸಜೆಷನ್ ಸಿಕ್ಕರೆ ಚೆನ್ನಾಗಿ, ಯಾಕೆ ನಾವೇ ಹೋಗಿ ಏನೋ ಒಂದು ತೊಗೊಳೋದಾದರೆ ಒಂದೊಂದು ಕಲರ್ ಆಗಿಬಿಟ್ಟು ಮ್ಯಾಚ್ ಆಗೋಲ್ಲ. ಸೊ ಗುಡ್. ಸುಮಾರು ಇದೆಲ್ಲ ತೊಗೊಂಬಂದಿದ್ದಾರೆ ಬುಕ್ಸ್ ಎಲ್ಲ, ಅಂದರೆ ಇದರಲ್ಲೆಲ್ಲ ನಮ್ಗೆ ಸ್ಯಾಂಪಲ್ಸ್ ಇದೆ, ನೋಡ್ಬಿಟ್ಟು ನಾವು ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ಎಲ್ಲ ಕಡೆ ಬರಲ್ಲ, ನಾವು ಶಾಪಲ್ಲಿ ಹೋದರೆ ಇದಕ್ಕಿಂತ ಜಾಸ್ತಿ ಕಲೆಕ್ಷನ್ ಅಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾವು ಮನೆ ನೋಡಿದ್ರೆ ಒಂದು ಐಡಿಯಾ ನಾವು ಇಲ್ಲಿ ಕರ್ಸಿದ್ದೀವಿ. ಸೊ ನಿಮ್ಗೇನ ಬೇಕಾದ್ರೆ ನಂಬರ್ ಕೊಟ್ಟಿರ್ತೀನಿ ನಾನು, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೊತಾರಿ ಶಾಪು ದಾವಣಗೆರೆಯಲ್ಲಿ PB ರೋಡಲ್ಲೇ ಇದೆ, ಮೇನ್ ರೋಡಲ್ಲೇ ಶಾಪ್ ಸಿಗುತ್ತೆ. ನಿಮಗೆ ಹೋದರೆ ನಿಮಗೆ ಡಿಫ್ರೆಂಟ್ ವೆರೈಟೀಸು, ಒಂದು ಮನೆಗೆ ಇಂಟೀರಿಯರ್ ಏನು ಬೇಕೋ ಕಂಪ್ಲೀಟಾಗಿ ನಿಮಗೆ ಫರ್ನಿಷಿಂಗ್ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಒಂದು ಮನೆಗೆ ಏನು ಬೇಕೋ A to Z ಎಲ್ಲ ಅಲ್ಲಿ ಸಿಗುತ್ತೆ. ಇದು ಪ್ರಮೋಷನ್ಗೋಸ್ಕರ ಅಲ್ಲ, ತುಂಬ ಖುಷಿಯಿಂದ ಹೇಳ್ಕೊಳ್ತಾ ಇರೋ ವಿಚಾರ. ಯಾಕಂದರೆ ನಮಗೆ ಶಾಪಿಂಗ್ ಅನುಭವ ಇರೋದು ಬಹುಶಃ 40 ವರ್ಷದ ಅನುಭವ ಈ ಅಂಗಡಿಯಲ್ಲಿ ನಾವು ತೊಗೊಳಕ್ಕೆ ಶುರು ಮಾಡಿ. ಈಗಂತೂ ಇಷ್ಟು ಅಡ್ವಾನ್ಸ್ಡಾಗಿ ನಿಮಗೆ ಒಂದು ಡಿಸ್ಪ್ಲೇ ಇದೆ, ಹೋಗಿ ನೋಡಿ. PB ರೋಡಲ್ಲಿದೆ ಕೊತಾರಿ ಶೋರೂಮ್. ಗುಡ್ ಮಾರ್ನಿಂಗ್. ಹೋಗಿ ಗಿಡದಲ್ಲಿ ಹೂವು ಪತ್ರೆ ಎಲ್ಲ ಕುಯ್ಕೊಂಬಂದೆ. ಹಾಗೆ ಮಕ್ಕಳು ಎಲ್ಲ ಅದು ಇದು ಜೋಡಿಸ್ಕೊತಾ ಇದ್ದಾರೆ, ಬುಕ್ಸು ಸ್ಕೂಲ್ಗೆ ಕಾಲೇಜ್ಗೆ. ಇಲ್ಲಿ ಟೀಗಿಟ್ಟಿದ್ದೀನಿ, ನಾನು ನೀರು ಕುಡ್ದಾಯಿತು. ಹಾಗೆ ಇವತ್ತಿನ ಮಟ್ಟಿಗೆ ಚಟ್ನಿ ಪುಡಿ ಖಾಲಿಯಾಗಿದೆ. ನಮ್ಮ ಸೈಡ್ ಚಟ್ನಿ ಪುಡಿ ಹೇಗೆ ಮಾಡ್ತಾರೆ ಹಾಗೆ ಪಲ್ಯಕ್ಕೆ ಒಂದು ಪುಡಿ ಹಾಕ್ತೀನಿ ನಾನು, ಎಕ್ಸ್ಟ್ರಾ ಪುಡಿ. ಅದನ್ನು ಮಾಡೋದನ್ನು ನಿಮ್ಮ ಜೊತೆ ತೋರಿಸ್ತೀನಿ, ನಾನು ಹಂಚ್ಕೋತೀನಿ. ಸೊ ನೋಡಿ ಇವತ್ತು ರೆಸಿಪಿ ಅದನ್ನು ಶೂಟ್ ಆಗುತ್ತೆ. ಹಾಗೆ ಹೊಸಲ್ಗೆ ರಂಗೋಲಿ ಎಲ್ಲ ಹಾಕೋದೆ, ಅಲ್ಲಿ ನೋಡ್ಬೋದು ರಂಗೋಲಿ ಆಲ್ರೆಡಿ ನಮ್ಮ ಸೀಸು ಜಾಕಿ ಇಬ್ಬರು ಕೆಡಿಸಾಯಿತು. ಹಾಗೆ ಇವತ್ತಿಂದ ಉರ್ಲಿನೂ ಇಟ್ಟೆ. ಇದು ಈಶಾನ್ಯ ದಿಕ್ಕಲ್ವಾ, ಹಾಗಾಗಿ ನೀರಿಟ್ಟರೆ ಒಳ್ಳೆಯದು. ನೀರಿಡೋ ಬದಲಿ ಒಂದು ಉರ್ಲಿನೇ ಇಟ್ಬಿಟ್ಟಿದ್ದೀನಿ ಹೂಗಳನ್ನು ಹಾಕಿ. ಹಾಗೆ ಹೋದರೆ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕಿದ್ದೀನಿ. ಏನಂದರೆ ತುಳಸಿ ಕಟ್ಟೆ ಮುಂದೆ ಹಾಕಿದರೆ ಸಾಕು, ಬಾಗಿಲಿಗೂ ಆಗುತ್ತೆ, ಹೊಸ್ತಿಲಿಗೂ ಆಗುತ್ತೆ. ಹೊಸ್ತಿಲಿಗಲ್ಲ, ಬಾಗಿಲಿಗೂ ಆಗುತ್ತೆ. ಯಾಕಂದರೆ ನೋಡಿ, ಇದು ಸ್ಟ್ರೈಟು ಬಾಗಿಲು ಮುಂದೆನೇ ತುಳಸಿ ಕಟ್ಟೆ ಇರೋದ್ರಿಂದ ಈ ರೆಡ್ ಟೈಲ್ಸ್ ಮೇಲೆ ಅಥವಾ ರೆಡ್ ಕಲರ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ. ಹಾಗಾಗಿ ಇದು ಇವತ್ತಿನ ಬೆಳಗಿನ ವ್ಯೂ. ನೋಡ್ಬೋದು ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಇಲ್ಲಿ ತನಕ ಬರ್ತಾ ಇದೆ. ಇನ್ನು ಬೆಳಗ್ಗೆ 7 ಗಂಟೆನೂ ಆಗಿಲ್ಲ.
ಪ್ರತಿ ಮನೆಯಲ್ಲೂ ಹೀಗೆ ಅಲ್ವಾ, ಬ್ಯಾಕ್ಗ್ರೌಂಡಲ್ಲಿ ಸುಪ್ರಭಾತ ಬರ್ತಾ ಇರಬೇಕು, ಬೆಳಗಿನ ಒಂದು ಕೆಲಸಗಳು ಶುರು ಆಗಬೇಕು, ಹೊಸ್ತಿಲಿಗೆ ರಂಗೋಲಿ, ಹಾಲು ಕಾಯಿಸೋದು, ಕಾಫಿ ಮಾಡೋದು, ಎಷ್ಟು ಚೆನ್ನಾಗಿರುತ್ತಲ್ವ. ಹೌದು, ಎಲ್ಲರೂ ಮನೆಯ ಒಂದು ಸ್ಟೋರಿನೇ ಇದು. ನಮ್ಮ ಮನೆಯನ್ನು ಹೊರತಲ್ಲ, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು ಕೊಬ್ಬರಿ ತುರಿದಿಟ್ಕೊಂಡಿದ್ದು. ಇದು ಕೊಬ್ಬರಿ ತುರಿದಿಟ್ಕೊಂಡಿರೋದು. ಇದು ಹೆಚ್ಚಿಟ್ಕೊಂಡಿರೋದು, ಅಂದರೆ ಸ್ವಲ್ಪ ಏನು ತುರಿದಾಗ ಉಳಿಯುತ್ತಲ್ಲ, ಒಂದು 4 ಹೋಳು ಕೊಬ್ಬರಿ ಇತ್ತು ಇದು. ಸೊ ಇದನ್ನು ಫಸ್ಟು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಪುಡಿ ಮಾಡ್ಕೊಂಡು ಆಮೇಲೆ 2 ನಾನು ಪುಡಿಗಳನ್ನು ಮಾಡೋದನ್ನ ಇವತ್ತು ನಿಮಗೆ ತೋರಿಸ್ತೀನಿ. ಇದು ಪುಡಿ ಮಾಡ್ಕೊಂಬೋಣ ಈಗ. ಏನಕ್ಕೆ ಇಷ್ಟೊಂದು ಮಾಡ್ತಿದ್ದೀರಾ ಅಂತಂದರೆ, ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ನನಗೆ ಚಟ್ನಿ ಪುಡಿ ಮಾತ್ರ ಇರಲೇಬೇಕು, ಎನಿ ಟೈಮ್ ಚಟ್ನಿ ಪುಡಿ ಇರಬೇಕು. ನಮ್ಮ ಮನೆಯವ್ರು ತಿನ್ನೋದು ಅದೊಂದೇ ಚಟ್ನಿ ಪುಡಿ. ಹಾಗಾಗಿ ಇದು ನಾವು ಪಲ್ಯಗಳಿಗೆ ಹಾಕ್ತೀವಲ್ಲ, ಶೇಂಗಾ, ಕೊಬ್ಬರಿ, ಎಳ್ಳು, ಆ ಪುಡಿ. ಇದಕ್ಕೆ ಇವಾಗ ಏನೇನು ಹಾಕ್ತೀನಿ ಅಂತ ಒಂದ್ಸಲ ನೋಡ್ಕೊಂಬಿಡಿ. ಇದನ್ನು ಒಂದು ಕೊಬ್ಬರಿ ಬಟ್ಲು ಅಂತ ಅಂದ್ಕೊಂಡ್ರೆ, ಈ ಥರ 2 ಬಟ್ಲನ್ನ ನಾನು ತುರಿದಿಟ್ಕೊಂಡಿದ್ದೀನಿ ಪುಡಿಗೆ. ಸೊ ಇದರಲ್ಲಿ 1 ಬಟ್ಲು ಶೇಂಗಾ ಹುರ್ಕೊಳ್ತೀನಿ. 1 ಬಟ್ಲು ಶೇಂಗಾ ಸಣ್ಣ ಹುರಿಯಲ್ಲಿ ಹುರ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ ಶೇಂಗಾ. ಈಗ ಚಟ್ನಿ ಪುಡಿ ಅಳತೆ. ಇದು 2 ಬಟ್ಲು ಒಣ ಕೊಬ್ಬರಿ ಅಲ್ವಾ. ಇವಾಗ 2 ಬಟ್ಲಿಗೆ 2 ಬಟ್ಲಷ್ಟು ಕಡಲೆನ ಹಾಕೋಣ. ಸುಹಾಸಿನಿಯಿಂದ ತರಿಸಿದಂಥ ಪ್ರತಿಯೊಂದು ಗ್ರಾಸರಿನೂ ಸುಹಾಸಿನಿಯಿಂದ ತರಿಸಿರೋದು. ಇದು ನಮ್ಮ ಕಡೆ ಸಿಗುವಂಥ ಜವಾರಿ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿನ ಇವಾಗ ಬಿಡಿಸ್ಕೊಂಡ್ಬಿಡ್ತೀನಿ. ಬಿಡಿಸ್ಕೊಂಡು ಸಿಪ್ಪೆ ಸುಲಿಯೋ ಅವಶ್ಯಕತೆ ಏನೂ ಇಲ್ಲ. ಈ ಬೆಳ್ಳುಳ್ಳಿನ ಪುಟಾಣಿದ್ದು ಇಷ್ಟೇ ಇರುತ್ತೆ. ಇದನ್ನು ಹಾಗೆ ಸಿಪ್ಪೆ ಸಮೇತ ಹಾಕೋದು. ಈ ಸಿಪ್ಪೆ ಮಾತ್ರ ತೆಗೆದ್ಬಿಡೋಣ. ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಒಣಗಿದ ಹುಣಸೆ ಹಣ್ಣು ಬೇಕು. ನಾನು ನೆನೆಸಿ ತೊಳೆದಿಟ್ಬಿಡ್ತೀನಲ್ಲ ಚಟ್ನಿ ಪುಡಿಗೆ ಅಂಥೇಳಿ, ಸ್ವಲ್ಪ ಒಣಗಿದ ಹುಣಸೆ ಹಣ್ಣನ್ನು ಇಟ್ಕೊಂಡಿರ್ತೀನಿ. ಅದು ನೋಡಿ ಹಾಕಿ, ಒಳಗಡೆ ಆ ಹುಣಸೆ ಬೀಜ ಇರಬಾರ್ದು. ಈಗ ಇದಕ್ಕೆ ಕರಿಬೇವನ್ನ ಹುರಿದು ಹಾಕಬೇಕು. ಬನ್ನಿ ಕರಿಬೇವು ತೊಗೊಂಬರೋಣ.
ಇದಕ್ಕೆ ಕರಿಬೇವು, ಚಟ್ನಿ ಪುಡಿಗೆ ಬೇಕಾಗಿರೋಷ್ಟು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಗಮ್ ಅಂತ ಇರುತ್ತೆ. ಹುರಿದು ಹಾಕಿದರೆ ಚಟ್ನಿ ಪುಡಿ ಹಾಳಾಗಲ್ಲ. ಹುಣಸೆ ಹಣ್ಣನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬೋಣ. ವಿಡಿಯೋದಲ್ಲಿ ಮಾತಾಡ್ತಾ ಕರಿಬೇವನ್ನು ತೊಗೊಂಡೋಗಿ ಶೇಂಗಾದಲ್ಲಿ ಹಾಕ್ಬಿಟ್ಟಿದ್ದೆ. ಇದಕ್ಕೆ ಆ್ಯಕ್ಚುಲಿ ಕರಿಬೇವು, ಬೆಲ್ಲ, ಉಪ್ಪು ಏನೂ ಹಾಕೋಂಗಿಲ್ಲ. ಇದಕ್ಕೆ ಸಪ್ಪೆ ಇದು. ಈ ಪುಡಿ ಇದೆಲ್ಲ ಇದು ಚಟ್ನಿ ಪುಡಿ. ಹಾಗಾಗಿ ಇದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಈಗ ಉಪ್ಪು, ಬೆಲ್ಲನ ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಣ. ಇದು ಕಲ್ಲು ಉಪ್ಪು, ಸ್ವಲ್ಪ ಸ್ಟ್ರಾಂಗಾಗೇ ಇರುತ್ತೆ ಕಲ್ಲು ಉಪ್ಪಿದು. ಹಾಗೆ ಬೆಲ್ಲ, ಹಾಗೆ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಖಾರದ ಪುಡಿ. ಅದನ್ನೇ ಮರ್ತುಬಿಟ್ಟಿದ್ದೀನಿ ನಾನು, ಅಂದರೆ ಮರ್ತಿಲ್ಲ, ಇಷ್ಟೊತ್ತು ತೋರಿಸಿಲ್ಲ ನಿಮಗೆ. ಖಾರ ನೋಡ್ಕೊಂಡು ಹಾಕಿ, ನಮ್ಮ ಮನೇಲಿ ತಿಂತೀವಿ, ಪರವಾಗಿಲ್ಲ. ಮೊದಲಿಗೆ ಈ ಪುಡಿ ಮಾಡ್ಕೊಂಬೇಡ. ಕೊಬ್ಬರಿ, ಎಳ್ಳು, ಶೇಂಗಾ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು ಇದನ್ನ ಪುಡಿ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಟಿಪ್ಪು, ಯಾವುದೇ ಪುಡಿಗಳನ್ನು ಮಾಡಿದ ತಕ್ಷಣ ಬಾಕ್ಸಿಗೆ ಹಾಕಿ ಮುಚ್ಚಿಟ್ಬೇಡಿ. ಆ ಬಿಸಿ ಇರುತ್ತಲ್ಲ, ಹಾವಿ ಆಗುತ್ತೆ, ವೇಪರ್ ಬರುತ್ತಲ್ಲ, ಅದು ಮತ್ತೆ ಕೆಟ್ಟಂಗೆ ಬೇಗ ಹಾಳಾಗೋಗ್ಬಿಡುತ್ತೆ. ಆಮೇಲೆ ಮಿಷಿನ್ಗೆ ಹಾಕ್ಸ್ಕೊಂಬರ್ತೀವಲ್ಲ, ಜಿನ್ನಿಗೆ ಹಾಕ್ಸ್ಕೊಂಬರ್ತೀವಲ್ಲ ನಾವು ಹಿಟ್ಟುಗಳು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅದನ್ನು ಕೂಡ ಮುಚ್ಚಿಡಬಾರ್ದು. ಒಂದು ಬೆಳಗ್ಗೆ ಹಾಕಿಸ್ಕೊಂಬಂದರೆ ರಾತ್ರಿ ತನಕ ಓಪನ್ ಆಗಿ ಇಟ್ಬಿಟ್ಟು ಆನಂತರ ಮುಚ್ಚಿಡಿ. ಹೌದು, ನಾನು ಮಿಕ್ಸರ್ ಚೇಂಜ್ ಮಾಡಿದೆ ಅನ್ನೋದಕ್ಕಿಂತ ಇದು ಆ್ಯಕ್ಚುಲಿ 10 ವರ್ಷದ್ದು. ನನಗೂ ಸ್ವಲ್ಪ ಚೇಂಜ್ ಮಾಡಬೇಕು, ಬೇರೆ ತೊಗೋಬೇಕಂತಿತ್ತು. ಬಾಷ್ ಮಿಕ್ಸರ್ ತೊಗೊಂಡಿದ್ದೀನಿ ಇವಾಗ. ಇದು ಕಡಲೆ ಇಲ್ವಲ್ಲ ನೋಡಿ, ತುಂಬ ಪುಡಿ ಆಗಲ್ಲ. ಯಾಕಂದರೆ ಎಣ್ಣೆ ಅಂಶ ಇರೋದ್ರಿಂದ ಜಿಡ್ಡು ಬೇಗ ಅಂಟಂಟಾಗಿಬಿಡುತ್ತೆ. ಕೊಬ್ಬರಿ, ಶೇಂಗಾ, ಎಳ್ಳು 3 ಎಣ್ಣೆ ಅಂಶ ಇರೋದೆ. ಒಂದು ತಾಟಿಗೆ ತೆಗಿತೀನಿ ಇದನ್ನೀಗ. ಇದಕ್ಕೆ ನೀವು ಖರ್ಜೂರನೋ ಬೆಲ್ಲನೋ ಸೇರಿಸಿದ್ರೆ ನೋಡಿ, ಪ್ರೋಟೀನ್ ಉಂಡೆ ರೆಡಿ. ಎಲ್ಲ ಅಷ್ಟೇ ಅಲ್ವಾ. ಇದಕ್ಕೆ ಬೆಲ್ಲ ಸೇರಿಸ್ಬಿಟ್ರೆ ಒಂಚೂರು ಬೆಲ್ಲದ ಪುಡಿ ಸೇರಿಸ್ಕೊಂಡ್ರು ಸಾಕು. ತುಂಬ ರುಚಿಯಾಗಿರೋಂಥ ಪ್ರೋಟೀನ್ ಉಂಡೆ ಕೂಡ ಮಾಡ್ಕೋಬೋದು. ನಾವು ಪ್ರತಿದಿನ ಪ್ರೋಟೀನ್ ತಿನ್ನೋರು, ಹಾಗಾಗಿ ಪುಡಿಗಳನ್ನು ಮಾಡಿ ಇಟ್ಕೊಳ್ತೀವಿ. ಪ್ರತಿದಿನ ಪಲ್ಯಗಳಿಗೆ, ಸಲಾಡ್ಗಳಿಗೆ ಒಂದು ಸ್ಪೂನನ್ನು ಬೆರೆಸ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹೊಸ ಮನೆ ಅಲ್ವಾ, ಇನ್ನೂ ಇರುವೆ ಸ್ಟಾರ್ಟ್ ಆಗಿಲ್ಲ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಮತ್ತೆ ಪ್ರೊಟೆಕ್ಷನ್, ಎಲ್ಲದು ಇರುವೆಗಳಿಂದ ತಪ್ಪಿಸ್ಕೊಳ್ಳುವಂಥ ಕೆಲಸ. ಆವಾಗ ಎಲ್ಲ ಹುಡುಕಬೇಕು, ಎಲ್ಲೆಲ್ಲಿ ಇಡಬೇಕು, ಹೇಗಿಡಬೇಕು ಅಂತ. ಚೆನ್ನಾಗಿ ಬೆರೆಸ್ಕೊಂಬೇಡ. ಅದು
ಯಾಕೆ ಬೆರೆಸ್ತಾ ಇದ್ದೀನಿ ಅಂದರೆ ಹುಣಸೆಹಣ್ಣೆ ಒಂದು ಕಡೆ ಹೋಗಿರುತ್ತೆ. ಮಿಕ್ಸರ್ ಮಾಡುವಾಗ ಒಂದೊಂದು ಇದರಲ್ಲಿ ಒಂದು ಪಾರ್ಟ್ ನಾನೇನು ಮಿಕ್ಸರ್ ಮಾಡಿದೆ ಅವಾಗ ಹುಣಸೆಹಣ್ಣು ಹೋಗಿರುತ್ತೆ, ಒಂದೊಂದು ಕಡೆ ಬೆಲ್ಲ ಹೋಗಿರುತ್ತೆ, ಒಂದು ಕಡೆ ಉಪ್ಪು ಜಾಸ್ತಿ ಹೋಗಿರುತ್ತೆ. ಅದೆಲ್ಲ ಸಣ್ಣಾಗಿ ಬೆರೆಸ್ಕೊಂಬೇಡ. ಇದು ತಣ್ಣಗಾಗಬೇಕು, ಫುಲ್ ತಣ್ಣಗಾಗಬೇಕು. ಅಲ್ಲಿವರೆಗೂ ತಟ್ಟೆಲೆ ಬಿಟ್ಟು ಆಮೇಲೆ ನಾನು ಬಾಟ್ಲಿಗೆ ಸ್ಟೋರ್ ಮಾಡ್ತೀನಿ. ಸೊ ನಮ್ಮ ಪಲ್ಯದ ಪುಡಿಗಳು, ಪಲ್ಯದ ಪುಡಿ, ಚಟ್ನಿ ಪುಡಿ 2 ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ.